ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಅಜ್ಮೀರ್ ಅಂತ. ಗ್ರಾಮ ಪಂಚಾಯತ್ ಮದಕಲ್ ಇನ್ಚಾರ್ಜ್ ಪಿ.ಡಿ.ಒ ನಾನು. ನಂದು ಆ್ಯಕ್ಚುಲಿ ನಾನು ಗ್ರೇಡ್ 1 ಸೆಕ್ರೆಟರಿ. ನನಗೆ ಇನ್ಚಾರ್ಜ್ ಮದಕಲ್ ಪಿ.ಡಿ.ಒ ಅಂತ ಮಾಡ್ತಾ ಇದ್ದೀನಿ ನಾನು. ಏನ್ ಪೋಸ್ಟ್ ಇಲ್ಲಿ ಬರೋದು? ಏರ್ ಪೋಸ್ಟ್ ನಂದು ಗ್ರೇಡ್ 1 ಪಂಚಾಯತ ಕುರ್ಕುಂಟ ನಂದು. ಸದ್ಯ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊರತೆಗಳು ಕೂಡ ಕಾಣ್ತಾ ಇತ್ತು. ಬೇಸಿಗೆ ಹಾಗೂ ಮಳೆಗಾಲದ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ? ಹೀಗಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಸರ, ಇವಾಗ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ರೋಡು ಅಥವಾ ನಾಲಿಗಳು ಇವೆಲ್ಲ ಏನದ ಸರ, ನಾವು ಹಂತವಾಗಿ ಎಲ್ಲ ರೋಡ್ಗಳೆಲ್ಲ ಎಲ್ಲಿ ತೆಗ್ಗ ಇದೆ ಅಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ಎಷ್ಟು ಆದಷ್ಟು ಸಾಧ್ಯ ಆದಷ್ಟು ನಾವು ಏನದ ಅದಕ್ಕೆ ನಿವಾರಣೆ ಮಾಡ್ತಾ ಇದ್ದೇವೆ. ಚರಂಡಿಗಳು ಕೂಡ ನಾವೇನದ ಅದಕ್ಕೆ ಮೇಗ ಪದೇ ಪದೇಯಾಗಿ ಅದ್ರ ಮೇಲೆ ತೆಗಿತಾ ಇದ್ದೇವೆ. ಇವಾಗ ಬರೋದು ಈಗ ಬೇಸಿಗೆ ಅಂತೂ ಮುಗಿಲಾಕ್ ಬಂದಿದೆ. ಬೇಸಿಗೆಯಲ್ಲಿ ಕೂಡ ನೀರಿನ ಸಮಸ್ಯೆ ಯಾವ ಇಲ್ದಂಗ ನಾವು ಊರೆಲ್ಲ ಎಲ್ಲರಿಗೆ ಜನರಿಗೆ ಏನದ ನೀರಿನ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಜನರಿಗೆ ಯಾವುದೇ ರೀತಿಯಾದ ನೀರಿಂದು ತೊಂದರೆ ಆಗಲ್ದಂಗೆ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಬೇಸಿಗೆ ಅಂತ ಮುಗಿದು ಹೋಗಿದೆ. ಈಗ ಬರೋಂತ ಕಾಲ ಏನದ ಅಂತಂದ್ರೆ ಮಳೆಗಾಲ ಬರೋದು. ಈ ಮಳೆಗಾಲದಲ್ಲಿ ನಾವು ಏನದ ಎಲ್ಲ ನೀರಿಂದು ಆ ಸೋರ್ಸ್ಗಳೆಲ್ಲ ತಪಾಸಣೆ ಮಾಡಿ ಅವೆಲ್ಲ ಜನರಿಗೆ ನೀರು ಕುಡಿಯಕ ಯೋಗ್ಯ ಅದ ಇಲ್ಲ ಎಲ್ಲ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಸರ್. ಸರ್, ನೀವು ಕಾಳಜಿ ವಹಿಸ್ತಕ್ಕಂಥ ಇದರಲ್ಲಿ ಅವೇರ್ನೆಸ್ ಕೂಡ ಮೂಡಿಸ್ಬೇಕಾಗ್ತದೆ. ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಆಮೇಲೆ ಸೆಕೆಂಡ್ರಿ. ಇವತ್ತು ಪಂಚಾಯತಿಯವರಿಗೆ ಇವತ್ತು ಅವೇರ್ನೆಸ್ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ವಿಚಾರಗಳು ಬರ್ತದೆ. ಅದು ಗ್ರಂಥಾಲಯದ ಮುಂದ್ಗಡೆ ನಿಂತಿರ್ತಕ್ಕಂಥ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರು ಒಳ್ಳೆ ತೊಂದರೆಗಳಾಗ್ತಾ ಇದೆ. ಇದರ ಬಗ್ಗೆ ತಮ್ಮ ಗಮನಕ್ಕೆ ಇದೆಯಾ ಅಥವಾ ನೋಡಿದಾಗೆ ವಿಳಂಬ ಮಾಡ್ತಿದ್ರೆ ಹೇಗೆ ಇದೆ? ಇಲ್ಲ ಸರ್, ಅದ್ರ ಬಗ್ಗೆ ಈಗ ಗ್ರಂಥಾಲಯ ಬಗ್ಗೆ ಹೇಳ್ಬೇಕಾದ್ರೆ 2 ವರ್ಷ ಹಿಂದೆ ನಾನು ಇಲ್ಲಿ ಬಂದಾಗ ಇಲ್ಲಿ ಗ್ರಂಥಾಲಯದಲ್ಲಿ ಅಷ್ಟೇನು ಸುವಿಧಾ ಇದ್ದಿದ್ದಿಲ್ಲ. ಆದ್ರೆ ನಾನು ಬಂದು ಆ ಗ್ರಂಥಾಲಯ ಎದುರುಗಡೆ ಶೆಡ್ ಹಾಕಿ ಜನರಿಗೆ ನಿಂದ್ರಪ್ಲೆ ನೆರಳಿನ ವ್ಯವಸ್ಥೆ ಮಾಡ್ಕೊಟ್ಟಿದ್ದೇವೆ. ಇನ್ನೊಂದು ಏನದ ಅಂತಂದ್ರೆ ಒಳಗೆಲ್ಲ ಹುಡುಗರಿಗೆ ಜನರಿಗೆ ಬಂದಂತ ಪೇಪರ್ ಅಥವಾ ಮ್ಯಾಗಝಿನ್ ಅವರಿಗೆಲ್ಲ ಓದಕ್ಕ ಕುರ್ಚಿ, ಟೇಬಲ, ಕಂಪ್ಯೂಟರ ಇವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದೀನಿ ಸರ್ ನಾನು. ಎರಡನೇದಾಗಿ ಈಗ ಪಂಚಾಯತ್ ಮುಂದ್ಗಡೆದ ಏನದ ರೋಡ್ ಅದಾವಲ್ಲ, ಆ ರೋಡಿನ ಮೇಲೆ ಏನದ ನಾನು ತಿಪ್ಪಿ ಹಾಕಿದರು. ಎಲ್ಲ ಜನರಿಗೆ ಕಳ್ಸಿ ನಾನು ಊರವರಿಗೆ ಎಲ್ಲ ಹೇಳಿದ್ದೀನಿ. ಆ ತಿಪ್ಪಿ ಎಲ್ಲ ತೆಗೆಸಿದ್ದೀನಿ. ಆಲ್ರೆಡಿ ನೀವು ನೋಡಿರಿ ಸರ್, ನಾ ಎಲ್ಲ ತಿಪ್ಪಿ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಇವಾಗ ಅದು ಅದರಲ್ಲಿ ಮೇಲೆ ಶಿಲ್ಪ ಹಾಕಿ ಮುರುಮ್ ಹಾಕಿ ನಾನು ಅವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್. ಸರ್, ಈಗ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ತಮ್ಮ ಒಂದು ಪ್ರಯತ್ನ ಅಂತಂದ್ರೆ ಹೇಗಿದೆ? ಮಾದರಿಯಾಗಿ ಮಾಡಬೇಕು ಅಂತ ವಿಚಾರದಲ್ಲಿ ಏನೆಲ್ಲ ಯೋಜನೆ ಸರ್, ಈಗ ಮುಂದ ಈಗ ಗ್ರಂಥಾಲಯ ಬಗ್ಗೆ ಹೇಳ್ಬೇಕಾದ್ರೆ ಈಗ ಈ ಬಂದಂತ ಬುಕ್ಗಳು ಎಲ್ಲ ಯಾವ ರೀತಿ ಜನರಿಗೆ ಏನದ ಒಂದು ಓದಕ್ಕೆ ಅವರಿಗೆ ಸುವಿಧಾ ಆಗ್ಬೇಕು. ಅವ್ರು ಬಂದ ನಂತರ ನನ್ಗೆ ಇದೇ ಬುಕ್ ಬೇಕು ಅಂತಂದ್ರ ಆ ಬುಕ್ಕಿನ ಪ್ರಕಾರ ಆ ಸಿನಿಟಿ ಪ್ರಕಾರ ನಾವು ಅನ್ನೋದು ಬುಕ್. ಸರ, ಈಗ ಲೈಬ್ರರಿ ಬಗ್ಗೆ ಕೇಳಿದ್ರಿ ನೀವು. ಈಗ ಹಿರಿಯ ನಾಗರಿಕರು ಏನ್ ಇದಾರಲ್ಲ ಅವ್ರಿಗೆಲ್ಲರಿಗೆ ಕರೆಸಿ ನಾನು ಅಲ್ಲಿ ಮೆಡಿಕಲ್ ಕ್ಯಾಂಪ್ ಅನ್ನು ಕೂಡ ಮಾಡಿಸ್ತೀನಿ ಸರ. ಅವ್ರಿಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ತೀನಿ. ಮತ್ತೆ ಎಲ್ಲಾ ಈ ಟಾಟಾ ಟ್ರಸ್ಟ್ಲಿಂದ ಏನು ಬಂದಂತ ಇದರಲ್ಲಿ ಅಲ್ಲಿ ಆಟಿಕೆ ಸಾಮಾನ್ಯ ಪೀಠೋಪಕರಣಗಳು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಸರ್. ಅದು ಸರ್, ಈಗ ನಿಮ್ಮ ಒಂದು ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಜನ ಕಂದಾಯ ಕಟ್ಟತಕ್ಕಂಥ ಮುಖಾಂತರವಾಗಿರ್ಬೋದು, ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಯಾವ ರೀತಿ ನೆರವಾಗಿದ್ದರೆ ನಿಮ್ಮ ಸಿಬ್ಬಂದಿ ಕರ್ತವ್ಯದ ಬಗ್ಗೆ ತಾವೇನು ಅಭಿಪ್ರಾಯ ಕೊಡ್ತೀವಿ? ಸರ, ಈ ಬಗ್ಗೆದಾಗ ಇವಾಗ ನಮ್ಮ ಆಫೀಸ್ನಿಂದ ಕೂಡ ಎಲ್ಲರೂ ಏನದ ಕರ ವಸೂಲಿ ಬಗ್ಗೆದಾಗ ಬಹಳಷ್ಟು ನಮ್ಗ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಸರ, ನೀವು ಮಾಡಿ ಅಂತ. ನಾವು ಕೂಡ ಎಲ್ಲರಿಗೆ ನಮ್ಮ ಪಂಚಾಯತ್ ಸಿಬ್ಬಂದಿ ಎಲ್ಲರಿಗೂ ಕೂಡಿ ಮನೆ ಮನೆ ಹೋಗಿ ಕರ ವಸೂಲಿ ಮಾಡ್ತಾ ಇದ್ದೇವೆ ಸರ್. ಆ ಮನೆ ಕರ ವಸೂಲಿ ಮಾಡಿ ಮುಂದೆ ಏನದ ಅಭಿವೃದ್ಧಿ ಮಾಡ್ಬೇಕಂತ ಇದ್ದಾರೆ. ಓಕೆ. ಇವಾಗ ಕರ ವಸೂಲಿ ಬಗ್ಗೆದಾಗ ಹೇಳಿದ್ರಿ ಸರ್ ನೀವು. ಕರ ವಸೂಲಿ ಬಗ್ಗೆ ಈಗ ನಮ್ಮ ಜಿಲ್ಲಾ ಪಂಚಾಯತ್ಲಿಂದ ನಮ್ಮ ತಾಲೂಕು ಪಂಚಾಯತ್ಲಿಂದ ನಮ್ಮ ಯುವ ಸಾಹೇಬರು ಎಲ್ಲ ಅದ್ರ ಬಗ್ಗೆದಾಗ ಬಹಳಷ್ಟು ಕಾಳಜಿ ವಹಿಸಿ ಈ ಒಂದು ಕರ ವಸೂಲಿ ಬಗ್ಗೆದಾಗ ನಮ್ಗೆ ಮಾಹಿತಿ ಎಲ್ಲ ನೀಡಿದ್ದಾರೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ
ಅಭಿಯಾನ ಮಾಡ್ಬೇಕಂತ. ಅದೇ ರೀತಿ ಅವ್ರು ಹೇಳಿದ ಪ್ರಕಾರ ನಾವು ಇವೆಲ್ಲ ಅಭಿಯಾನ ಥ್ರೂ ಮಾಡ್ತಾ ಇದ್ದೇವೆ. ಕರ ವಸೂಲಿ ಕೂಡ ಮಾಡ್ತಾ ಇದ್ದೇವೆ ನಾವು. ಇವಾಗ ಆಲ್ಮೋಸ್ಟ್ ನಾವು ಈ ಹೊಸ ವರ್ಷದಿಂದ ನಮ್ಮ ಪರ್ಸೆಂಟೇಜ್ ಎಷ್ಟದಲ್ಲ ಅಷ್ಟು ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಸರ್, ನಮ್ಮ